ನಾವು ಈಸಿಯಾಗಿ ಬೇಕ್ರಿಯಲ್ಲಿ ಮಾಡ್ತಾರಲ್ಲ ಆ ಥರ ಕೇಕ್ನ ನಾವು ಮನೆಯಲ್ಲೇ ಯಾವ ಥರ ರೆಡಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ಲೇನ್ ಕೇಕ್ನ ಮನೆಯಲ್ಲೇ ಈಸಿಯಾಗಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದರೆ, ಇಲ್ಲಿ ನೋಡಿ ನಾವು 6 ಮೊಟ್ಟೆನ ಇಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ನೋಡಿ 1/4 ಕೆ ಜಿ ಡಾಲ್ಡಾನ ಇಟ್ಕೊಂಡಿದ್ದೀವಿ, ಮತ್ತು 1/4 ಕೆ ಜಿ ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೀವಿ, ಮತ್ತು 1/4 ಕೆ ಜಿ ಸಕ್ಕರೆನೂ ಸಹ ಇಟ್ಕೊಂಡಿದ್ದೀವಿ, ಮತ್ತು ಬೇಕಿಂಗ್ ಸೋಡಾನು ಇಟ್ಕೊಂಡಿದ್ದೀವಿ, ಮತ್ತು ವೆನಿಲಾ ಎಸೆನ್ಸು ಮತ್ತು ಪೈನಾಪಲ್ ಎಸೆನ್ಸ್ನು ಸಹ ಇಟ್ಕೊಂಡಿದ್ದೀವಿ. ಈಗ ಈಸಿಯಾಗಿ ಓವನ್ ಇಲ್ದಲೇ ಯಾವ ಥರ ಬೇಕ್ ಮಾಡೋದು ಕೇಕ್ನ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ನಾವು ಒಂದು ಬೌಲ್ನ ತೊಗೊಂಡಿದ್ದೀವಿ. ಅದರಲ್ಲಿ ಫಸ್ಟಿಗೆ ನಾವು ಏನು ಮಾಡ್ತಿದ್ದೀವಪ್ಪ ಅಂತೇಳಿದರೆ, ಡಾಲ್ಡಾ ಇದೆಯಲ್ಲ, 1/4 ಕೆ ಜಿ ಡಾಲ್ಡಾ ತೊಗೊಂಡಿದ್ವಲ್ಲ, ಆ ಡಾಲ್ಡಾನ ಈ ಬೌಲ್ ಒಳಗೆ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ಈ ಥರ ಡಾಲ್ಡಾನ ಹಾಕ್ತಾ ಇದ್ದೀವಿ ಫಸ್ಟಿಗೆ. ನೋಡಿರಿ, ಇಲ್ಲಿ ಡಾಲ್ಡಾನ ಹಾಕಿದ್ದೀವಿ ಫಸ್ಟಿಗೆ. ಇಲ್ಲಿ ನೋಡಿ ಡಾಲ್ಡಾ ಹಾಕಿ ಆಯಿತು. ಈಗ ಡಾಲ್ಡಾ ಹಾಕಿದ್ದಾದಮೇಲೆ ನಾವು ನೆಕ್ಸ್ಟ್ ಇಲ್ಲಿ 1/4 ಕೆ ಜಿ ಸಕ್ಕರೆನ ತೊಗೊಂಡಿದ್ದೀವಲ್ಲ, ಆ ಸಕ್ಕರೆನ ಈ ಡಾಲ್ಡಾ ಒಳಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ ಡಾಲ್ಡಾ ಮತ್ತು ಸಕ್ಕರೆನ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಸಕ್ಕರೆಯಲ್ಲಿ ಒಂದು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಪೇಸ್ಟ್ ಬರುತ್ತಲ್ಲ, ಕ್ರೀಮ್ ಆಗುತ್ತಲ್ಲ, ಕ್ರೀಮ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆನೆಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ರೀಮ್ ಥರ ಬರಬೇಕು. ಆ ಥರ ಸಕ್ಕರೆ ಮತ್ತು ಡಾಲ್ಡಾನ ಕಲಿಸ್ಕೋಬೇಕು ಈ ಥರ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತೇಳಿದರೆ, ನಾವು ಒಂದೊಂದೇ ಮೊಟ್ಟೆ ಹಾಕಬೇಕು ಇದರಲ್ಲಿ. ಈ ಮಿಕ್ಸಲ್ಲಿ ಒಂದೊಂದೇ ಈ ಥರ ಮೊಟ್ಟೆನ ಆ್ಯಡ್ ಮಾಡಬೇಕು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ಮೊಟ್ಟೆನ ಆ್ಯಡ್ ಮಾಡಾದಮೇಲೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ಒಂದು ಗಂಟು ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ, ಸಕ್ಕರೆ, ಡಾಲ್ಡಾ ಎಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಈ ಥರ ನೋಡಿರಿ, ಇಲ್ಲಿ ಎಷ್ಟು ಚೆನ್ನಾಗಿ ಇದು ಪೇಸ್ಟ್ ಆಗ್ತಾ ಇದೆ. ನೋಡಿರಿ, ಇಲ್ಲಿ ಮತ್ತೆ ಇನ್ನೊಂದು ಮೊಟ್ಟೆ ಹಾಕ್ಕೊಂಡು ಇದೇ ಥರ ಒಂದೊಂದು ಮೊಟ್ಟೆ ಹಾಕಿ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಇಲ್ಲಿ ಮತ್ತೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ಥರ ನಾವೆಷ್ಟು 6 ಮೊಟ್ಟೆ ತೆಗೆದಿದ್ದೀವಲ್ಲ, 6 ಮೊಟ್ಟೆನೂ ಈ ಥರ ಹಾಕಿ ಒಂದೊಂದೇ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು, ಸಕ್ಕರೆ ಮತ್ತು ಡಾಲ್ಡಾ. ನೋಡಿರಿ, ಇಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಪೇಸ್ಟ್ ಆಗ್ತಾ ಇದೆ ನಮ್ಮದು. ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ಸಕ್ಕರೆ ಎಲ್ಲ ಈ ಥರ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಸಕ್ಕರೆದು ಇದು ಕಾಣಿಸ್ಬಾರ್ದು, ಆ ಥರ. ನೋಡಿರಿ, ನಾವಿಲ್ಲಿ ಈ ಥರ ಮಾಡ್ಕೊತಾ ಇದ್ದೀವಿ. ನಮ್ಮದು ಈ ಥರ ಬರ್ತಾ ಇದೆ. ನೋಡಿರಿ, ಇಲ್ಲಿ ಮಿಕ್ಸ್ಚರು ಈ ಥರ ರೆಡಿಯಾಗಿದೆ. ಸಕ್ಕರೆನೂ ಒಂದು ಸಕ್ಕರೆ ಇಲ್ಲ, ಎಲ್ಲ ಕರಗ್ತಾ ಇದೆ. ನೋಡಿರಿ, ಈ ಥರ ಮೊಟ್ಟೆನೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿರಿ, ಇಲ್ಲಿ ನಮ್ಮದು ಕೇಕಿಂದು ಪ್ಲೇನ್ ಕೇಕ್ದು ಮಿಕ್ಸ್ಚರ್ ರೆಡಿ ಆಗ್ತಾ ಇದೆ. ನೋಡಿರಿ, ಇಲ್ಲಿ ಸಕ್ಕರೆ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇದೇ ಥರ ನಾವು 6 ಮೊಟ್ಟೆನೂ ಹಾಕಿ ಈಗ ಈ ಥರ ಚೆನ್ನಾಗಿ ಇದರಲ್ಲಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿರಿ, ಇದು ಏನಪ್ಪ ಅಂತೇಳಿದರೆ, ಇದು ಒಂಥರ ಮಿಕ್ಸ್ ಆಗಬೇಕಾದ್ರೆ ಎಲ್ಲ ಸಕ್ಕರೆನೂ ಮೆಲ್ಟಾಗಿ ಒಂಥರ ಇದು ಮಿಕ್ಸ್ಚರ್ ಏನಾಗುತ್ತಪ್ಪ ಅಂದರೆ ಟೈಟಾಗಿ ಬರುತ್ತೆ. ಸಾರಿ ಫ್ರೆಂಡ್ಸ್, ನಾನು ಅವಾಗಲೇ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಿಮ್ಮ ಹತ್ರ ಹೇಳೋದು ಮರ್ತ್ಬಿಟ್ಟಿದ್ದೆ. ಏನಪ್ಪ ಅಂತೇಳಿದರೆ, ಕಸ್ಟರ್ಡ್ ಪೌಡ್ರನ್ನು ಸಹ ಬೇಕಾದರೆ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡಬಹುದು. ಈಗ ಮೊಟ್ಟೆ ಎಲ್ಲ ಹಾಕಿ ಈ ಥರ ನೋಡಿರಿ, ಈ ಥರ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಆದಮೇಲೆ ನಾವು ಇದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನು ಆ್ಯಡ್ ಮಾಡಬೇಕು. ಈಗ ನೋಡಿರಿ, ಇದರಲ್ಲಿ ನಾವು ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪ್ಲೇನ್ ಕೇಕಲ್ಲ, ಅದಕ್ಕೆ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ನಾವು ಇದರಲ್ಲಿ ಈಗ ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ನಾವು ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಆ್ಯಡ್ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಇವತ್ತು 1/4 ಕೆ ಜಿ ಹಿಟ್ಟಿಂದು ಅಷ್ಟೇ ಕೇಕ್ ಮಾಡ್ತಾ ಇರೋದು, ಅದು ಪ್ಲೇನ್ ಕೇಕ್. ಅದಕ್ಕೋಸ್ಕರ 1/4 ಸ್ಪೂನಷ್ಟು
ಬೇಕಿಂಗ್ ಪೌಡ್ರನ್ನ ಆ್ಯಡ್ ಮಾಡಬೇಕು. ನೋಡಿ ಆ್ಯಡ್ ಆದಮೇಲೆ ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿರಿ ಇಲ್ಲಿ ಈ ಥರ ನಮ್ಮದು ಮಿಕ್ಸ್ಚರು ರೆಡಿಯಾಗಿದೆ. ನೋಡಿರಿ ಇಲ್ಲಿ ಪೇಸ್ಟ್ ಥರ ಈ ಥರ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಫುಲ್ ಫೈನ್ ಪೇಸ್ಟ್ ಆಗಿದೆ ಫ್ರೆಂಡ್ಸ್ ಕೇಕಿಂದು. ನೋಡಿರಿ ಈ ಥರ ಆಗಿದೆ. ನೋಡಿರಿ ಇಲ್ಲಿ ಈ ಥರನೇ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ಬರುತ್ತೆ ಕೇಕಿಂದು ಮಿಕ್ಸ್ಚರು. ಈಗ ನೋಡಿ ಫ್ರೆಂಡ್ಸ್, ನಾವು ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ನೋಡಿರಿ ಫ್ರೆಂಡ್ಸ್, ಅರ್ಧ ಸ್ಪೂನ್ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡಿ ಇದರಲ್ಲಿ ನೋಡಿರಿ ಈಗ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಎಸೆನ್ಸ್ನ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ನಾವು ಇದರಲ್ಲಿ ಹಾಫ್ ಸ್ಪೂನಷ್ಟು ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ಫ್ರೆಂಡ್ಸ್ ನೋಡಿರಿ ಎಸೆನ್ಸ್ನ ಆ್ಯಡ್ ಮಾಡಿದ ಮೇಲೆ ನೋಡಿರಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೇಕಿಂದು. ಅದಕ್ಕೋಸ್ಕರ ನೋಡಿರಿ ಇಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ ಕೇಕಿಂದು ಮಿಕ್ಸ್ಚರ್. ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಸೆನ್ಸ್ ಎಲ್ಲ ಹಾಕಿದ ಮೇಲೆ ಈಗ ಮತ್ತೆ 10 to 15 ಮಿನಿಟ್ಸ್ವರೆಗೂ ಈ ಥರ ಚೆನ್ನಾಗಿ ಈ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿರಿ ಇಲ್ಲಿ ಒಂದು 10 to 15 ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ ಫ್ರೆಂಡ್ಸ್ ಇಲ್ಲಿ ಈ ಥರ ಒಂದು 10 to 15 ಮಿನಿಟ್ಸ್ ಈ ಥರ ನೋಡಿರಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ನಾವು ಇದರಲ್ಲಿ ಮೈದಾನ ಮಿಕ್ಸ್ ಮಾಡೋಣ. ನೋಡಿರಿ ಫ್ರೆಂಡ್ಸ್ ಇಲ್ಲಿ ಮೈದಾ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ತಾ ಇರೋಣ. ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾವು 1/4 kg ಮೈದಾನೆಲ್ಲ ಇದರಲ್ಲಿ ಹಾಕಿದ್ವಿ. ನೋಡಿರಿ ಈಗ ಹಾಕಿ ಈ ಥರ ಮಿಕ್ಸ್ ಮಾಡೋಣ. ಈಗ ನೋಡಿರಿ ಇಲ್ಲಿ ಕೇಕಿಂದು ಮಿಕ್ಸ್ಚರ್ನ ನೋಡಿರಿ ಇಲ್ಲಿ ಈ ಥರ ಮಿಕ್ಸ್ ಮಾಡೋಣ. ನೋಡಿರಿ ಇಲ್ಲಿ ಮಿಕ್ಸ್ ಆಗ್ತಾ ಇದೆ. ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ನಮ್ಮದು ಕೇಕಿಂದು ಮಿಕ್ಸ್ಚರ್ ಈ ಥರ ರೆಡಿ ಆಗ್ತಾ ಇದೆ. ನೋಡಿರಿ ಈಗ ನಾವು ಇದನ್ನೆಲ್ಲ ಪೇಸ್ಟ್ನ ಮಿಕ್ಸ್ ಮಾಡಿದ್ದೀವಲ್ಲ ಕೇಕಿಂದು, ಅದನ್ನು ಈಗ ಈ ಬಾಕ್ಸ್ ಒಳಗೆ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಈ ಥರ ಹಾಕ್ತಾ ಇದ್ದೀವಿ. ನೋಡಿರಿ ಇಲ್ಲಿ ಕೇಕ್ ಮಿಕ್ಸ್ಚರ್ ಎಲ್ಲ ಈ ಥರ ಹಾಕಿದ್ವಿ. ನೋಡಿರಿ ಫ್ರೆಂಡ್ಸ್ ಈಗ ನಾವು ಕೇಕ್ನ ಬೇಕ್ ಮಾಡೋಕ್ಕೆ ಏನು ಮಾಡಿದ್ದೀವಪ್ಪ ಅಂತೇಳಿದ್ರೆ ಇಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಈ ಥರ ಪಾತ್ರೆನ ಇಟ್ಟು ಅದರೊಳಗೆ ಈಗ ಸ್ಟೀಮ್ ಮಾಡೋಕ್ಕೆ ಸ್ವಲ್ಪ ಪಾತ್ರೆನ ಫಸ್ಟಿಗೆ ಹೀಟ್ ಮಾಡ್ಕೊತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್ ಈಗ ನಾವು ಈ ಥರ ಮಿಕ್ಸ್ಚರ್ನೆಲ್ಲ ಒಂದು ಬೌಲಿಗೆ ಈ ಥರ ಹಾಕ್ಕೊಂಡಿದ್ದೀವಿ. ಈಗ ನಾವು ಇದರಲ್ಲಿ ನಾವು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಇಲ್ಲಿ ನಾವು ಬಾದಾಮಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಈ ಥರ ನೋಡಿರಿ ಇಲ್ಲಿ ಫ್ರೂಟಿನೂ ಸಹ ಇಲ್ಲಿ ಇಟ್ಕೊಂಡಿದ್ದೀವಿ. ಬಟ್ ನಾನು ಇವತ್ತು ಫ್ರೂಟಿನ ಹಾಕ್ತಿಲ್ಲ, ಬರೀ ಡ್ರೈ ಫ್ರೂಟ್ಸ್ ಬಾದಾಮಿ ಒಂದೇ ಹಾಕ್ತಿರೋದು. ಯಾಕಪ್ಪ ಅಂತೇಳಿದರೆ ನನ್ನ ಮಗಳು ಇನ್ನೂ ಚಿಕ್ಕವಳಿದ್ದಾರೆ ಫ್ರೆಂಡ್ಸ್, ಅದಕ್ಕೋಸ್ಕರ ಇದೆಲ್ಲ ಹಾಕಿದರೆ ಅವಳಿಗೆ ತಿನ್ನಕ್ಕೆ ಬರಲ್ಲ ಅಂತೇಳ್ಬಿಟ್ಟು ನಾನು ಪ್ಲೇನ್ ಕೇಕ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಜಾಸ್ತಿ ಯಾವುದು ಡ್ರೈ ಫ್ರೂಟ್ಸು ಏನೂ ಹಾಕ್ತಿಲ್ಲ, ಬರೀ ಬಾದಾಮಿ ಒಂದು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್ ಈಗ ನಾವು ಈ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಈ ಥರ ಮೇಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಈ ಬಾದಾಮಿ ಪೀಸಸ್ನ ಈ ಥರ ಮೇಲೆ ಹಾಕ್ತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಪಾತ್ರೆ ಈ ಥರ ಹೀಟ್ ಆಗಿದೆ. ಒಳಗಡೆ ಈ ಥರ ಸ್ಟ್ಯಾಂಡ್ನ ಇಕ್ಕಿದ್ದೀವಿ. ಈಗ ಸ್ಟ್ಯಾಂಡ್ ಮೇಲೆ ಅದನ್ನು ಇಟ್ಟು ಬೇಕ್ ಮಾಡ್ತೀವಿ. ಒಂದು 1/2 hour 30 to 40 ಮಿನಿಟ್ಸ್ವರೆಗೂ ನಾವು ಕೇಕ್ನ ಬೇಕ್ ಮಾಡೋಣ ಮೀಡಿಯಮ್ ಫ್ಲೇಮಲ್ಲಿ. ನೋಡಿರಿ ಫ್ರೆಂಡ್ಸ್ ನಮ್ಮದು ಕೇಕ್ ಈ ಥರ ಆಗಿದೆ. ನೋಡಿರಿ ಈಗ ಇದನ್ನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಆಯಿತು. ಈಗ ಅರ್ಧ ಗಂಟೆ ಆದಮೇಲೆ ನಾವು ಕೇಕ್ ಯಾವ ಥರ ರೆಡಿಯಾಗಿದೆ ನಮ್ಮದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಕೇಕ್ ಬೇಕಾಗಿ ರೆಡಿಯಾಗಿದೆ. ನೋಡಿರಿ ಫ್ರೆಂಡ್ಸ್ 35 to 40 ಮಿನಿಟ್ಸ್ವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಕ್ ಮಾಡಿದ್ದೀವಿ ಕೇಕ್ನ. ನಮ್ಮದು ಪ್ಲೇನ್ ಕೇಕ್ ರೆಡಿಯಾಗಿದೆ ಫ್ರೆಂಡ್ಸ್. ವೆನಿಲಾ ಮತ್ತು ಪೈನಾಪಲ್ ಫ್ಲೇವರ್ ಎರಡು ಮಿಕ್ಸ್ ಮಾಡಿ ಪ್ಲೇನ್ ಕೇಕ್ ಮಾಡಿರೋದು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ನಮ್ಮದು ಕೇಕ್. ನೋಡಿರಿ ಫ್ರೆಂಡ್ಸ್ ನಮ್ಮದು ಕೇಕ್ ಈ ಥರ ಆಗಿದೆ. ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮದು ಕೇಕು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ಪ್ಲೇನ್ ಕೇಕ್ ವಿಡಿಯೋ ಇಷ್ಟ
ಆದರೆ ನಮ್ಮ ಚಾನಲ್ಗೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.